ಸಮುದಾಯ ತೀರಾ ಹಿಂದುಳಿದ ಸಮುದಾಯ. ಅದರಲ್ಲೂ ಅಲ್ಲೊಬ್ಬರು ಇಲ್ಲೊಬ್ಬರು ಎಂದು ಚಿದುರು ಹೋಗಿರುವ ಈ ಸಮುದಾಯ ಒಂದೇ ಗ್ರಾಮದಲ್ಲಿ 200ಕ್ಕೂ ಹೆಚ್ಚು ಮಂದಿ ಇದ್ದಾರೆ. ಇವರೆಲ್ಲ ಸೇರಿ ಮಹಾಸಂತ ಮಡಿವಾಳ ಮಾಚಿದೇವರ ಜಯಂತಿ ಮತ್ತು ವಾಸುದೇವರ ಕಲ್ಯಾಣೋತ್ಸವವನ್ನು ಇಂದು ಅದ್ಧೂರಿಯಾಗಿ ಆಚರಿಸಿದರು. 70ರ ದಶಕದಿಂದಲೂ ಈ ಗ್ರಾಮದಲ್ಲಿ ವಾಸುದೇವ ಕಲ್ಯಾಣೋತ್ಸವ, ಅದೇ ಕತ್ತೆಗಳ ವಿವಾಹ ಕಾರ್ಯಕ್ರಮ ಮಾಡುವುದು ರೂಢಿಯಾಗಿದ್ದು, ಇದರ ಜೊತೆಗೆ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಇಂದು ಗ್ರಾಮಸ್ಥರೆಲ್ಲ ಸೇರಿ ಕತ್ತೆಗಳಿಗೆ ವಿವಾಹ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಜೊತೆಗೆ ಎಲ್ಲ ಮದುವೆ ಕಾರ್ಯಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ನಂತರ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಆಯೋಜಿಸಲಾಗಿತ್ತು. ಮುಷ್ಟೂರು ಗ್ರಾಮದಲ್ಲಿ ಪ್ರತಿ ವರ್ಷ ನಡೆಯುವ ಜಾತ್ರೆ ಇದಾಗಿದ್ದು, ಈ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಡಿವಾಳ ಸಮುದಾಯದವರಿದ್ದರೂ ಸರಿಯಾದ ರಾಜಕೀಯ ಪ್ರಾತಿನಿಧ್ಯ ದೊರೆಯುತ್ತಿಲ್ಲ ಎಂಬ ಆರೋಪ ಗ್ರಾಮಸ್ಥರಿಂದ ಕೇಳಿಬಂದಿದೆ. ಅಲ್ಲದೆ ಗ್ರಾಮದಲ್ಲಿ ಮಡಿವಾಳ ಮಾಚಿದೇವರ ದೇವಾಲಯ ನಿರ್ಮಾಣಕ್ಕಾಗಿ ನಿವೇಶನ ನೀಡಬೇಕೆಂಬ ಬೇಡಿಕೆಯೂ ಸ್ಥಳೀಯರಿಂದ ಕೇಳಿಬಂತು. ಇನ್ನು ಭಾರತೀಯ ಸಂಪ್ರದಾಯದಂತೆ ಕತ್ತೆ ಮದುವೆ ಮಾಡುವುದರಿಂದ ಗ್ರಾಮ ಮತ್ತು ದೇಶ ಸುಭಿಕ್ಷವಾಗಿರಲಿದೆ ಎಂಬ ನಂಬಿಕೆ ಇದೆ. ನಾವು ಸುಮಾರು 1970ರಿಂದ ಜಾತ್ರಾ ಮಹೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹೌದೌದು, ನಾವು ವಾಸುದೇವರ ಕಲ್ಯಾಣ ಮಹೋತ್ಸವ ಅಂತ ಹಮ್ಮಿಕೊಂಡಿದ್ದೀವಿ. ಈ ಹಿಂದಿನಿಂದಲೂ ಈ ತರ ಮಾಡ್ಕೊಂಡು ಬರ್ತಾ ಇದೀವಿ. ಕತ್ತೆಗಳ ಮದುವೆ ಮಾಡೋದ್ರಿಂದ ಗ್ರಾಮಕ್ಕೂ ಹಾಗೂ ದೇಶಕ್ಕೂ ಒಳ್ಳೇದಾಗ್ಲಿ, ಮಳೆ ಬೆಳೆ ಸುಭಿಕ್ಷವಾಗಿರಬೇಕೆಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೇವೆ. ಕತ್ತೆಗಳ ಕಲ್ಯಾಣೋತ್ಸವ ಮತ್ತು ಮಡಿವಾಳ ಮಾಚಿದೇವರ ಜಯಂತಿಯನ್ನು ಗ್ರಾಮಸ್ಥರೆಲ್ಲ ಸೇರಿ ಮಾಡುವುದು ಇಲ್ಲಿನ ವಿಶೇಷವಾಗಿದೆ. ಉತ್ತಮ ಮಳೆ ಬೆಳೆಗಳಾಗಿ ರೈತರು ಸೇರಿದಂತೆ ಎಲ್ಲರೂ ಸುಭಿಕ್ಷವಾಗಿರಬೇಕು ಎಂದು ಜಾತ್ರೆ ನಡೆಸಲಾಗುತ್ತದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಶಾಲಿನಿ ಅಂತ. ಪ್ರತಿ ವರ್ಷವೂ ಸಹ ಮುಷ್ಟೂರು ಗ್ರಾಮದಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಹಾಗೂ ವಾಸುದೇವರ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಅದೇ ರೀತಿಯಾಗಿ ಈ ವರ್ಷವೂ ಸಹ 61ನೇ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಹಾಗೂ ಆಗ್ಲಿಂದನೂ ಅದು ಬಂದಿರೋದೆ, ಆಗ್ಲಿಂದ ಆಚರಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಾವು ಕೂಡ ಹೋಗ್ತಾ ಇದೀವಿ. ದೇವರು ಮುಷ್ಟೂರು ಗ್ರಾಮದಲ್ಲಿ ಎಲ್ಲ ಒಳ್ಳೇದಾಗ್ಲಿ ಅಂತ ಎಲ್ಲದಕ್ಕೂ ಒಳ್ಳೇದೇ ಸರ್ ಇದು ಜಾತ್ರೆ ಮಾಡೋದು.